ಬೇರೆ ಲ್ಯಾಂಗ್ವೇಜಲ್ಲೂ ಟೆಲಿವಿಷನ್ ಕಾಣಿಸ್ಕೋಬೇಕು, ಅಲ್ಲೆಲ್ಲೋ ಮಿಂಚಬೇಕು ಅನ್ನೋ ಆಸೆ. ಆಸೆ ಇದೆ, ಅವಕಾಶನೂ ಇದೆ, ನಾ ಹೋಗ್ಲಿಲ್ಲ ಅಷ್ಟೇ. ಕನ್ನಡ ಇಂಡಸ್ಟ್ರಿ ನಿನ್ನ ಟ್ಯಾಲೆಂಟಿಗೆ ಪೂರಕವಾಗಿ ಎಲ್ಲ ಎಲ್ಲ ಅಂದರೆ ನೀನು ಅನ್ಕೊಂಡಷ್ಟು ಕೊಡ್ತಾ? ನಾ ಅನ್ಕೊಂಡಷ್ಟು ಕೊಡ್ಲಿಲ್ಲ. ನಿನಗೆ ಎಷ್ಟು ಮರ್ತೋಗುತ್ತೆ ಅಂತಂದ್ರೆ ರೂಮಿಗೆ ಬರೋಷ್ಟೊಳಗೆ ಮರ್ತೋಗ್ತಿತ್ತು ನಿನಗೆ. ಎದುರುಗಡೆ ಸಿಕ್ಕಿದಾಡ ಏನು ಮಾಡಿದೆ ಅಲ್ವಾ? ಆ ಮರವು ಒಳ್ಳೇದು, ಬಟ್ ಆ ಮರವಿಗೂ ಕಾರಣಗಳಿರ್ತವೆ. ಅದು ಬೇರೆ ವಿಷಯ. ಹೌದು. ಅದು ಬಟ್ ದಟ್ ಇಸ್ ಅ ಹೆಲ್ದಿ ಜಗಳ. Healthy, ಹೆಲ್ದಿ ಜಗಳ. ಆಮೇಲೆ ಅವೆಲ್ಲ ಕಾಂಟೆಂಟ್ಗೋಸ್ಕರ ಜಗಳ. Come on, ಇವಾಗ ಹೇಳ್ತಾ ಇದ್ದೀನಿ. ಪ್ರೋಮೋಗೋಸ್ಕರ ಪ್ರೋಮೋಗೋಸ್ಕರ ಜಗಳ ಮಾಡ್ತಿದ್ದೆ. ನಮ್ಗೆ ಗೊತ್ತಿತ್ತು ನಂದು ಕೀರ್ತಿ ಅನ್ನೋದು ಚೆನ್ನಾಗಿ ಓಡುತ್ತೆ ಪ್ರೋಮೋ ಅಂತ. ಅದೇ. ಒಂದು ತಿಂಗಳತ್ತೆ, ಕೊನೆಯದಾಗ ಯಾವಾಗತ್ತೆ, ಯಾರಿಗೂ ಹೇಳ್ಕೋಬೇಕು ಅಂತ ಅನ್ನಿಸ್ದಾಗ ಯಾರಿಗೆ ಕಾಲ್ ಮಾಡ್ತೀನಿ? ಕೃಷ್ಣ ಅಷ್ಟೇ. ರಾಯರಿದ್ದಾರೆ. ರಾಯರಿದ್ದಾರೆ. ದಿನಕ್ಕೊಂದ್ಸಲಿ ಆದ್ರೂ ಕಣ್ಣೀರ್ ಹಾಕ್ತೀನಿ ಅಂದೆಲ್ಲ, ಹಾ. ಅದನ್ನ ವಾರಕ್ಕೆ ಇಳಿಸ್ಲಿ, ತಿಂಗಳಿಗೆ ಇಳಿಸ್ಲಿ, ವರ್ಷಕ್ಕೆ ಇಳಿಸ್ಲಿ, ದಶಕಗಳಿಗೆ ಇಲ್ಲ ಅಣ್ಣ. ಇಳಿಸ್ಲಿ. ಮನುಷ್ಯ ದಿನಕ್ಕೆ ಒಂದ್ಸತಿನಾದ್ರೂ ಕಣ್ಣೀರ್ ಹಾಕ್ಬೇಕು. ಅವಾಗ್ಲೇನೆ ಅವ್ನ ಮನ್ಸಲ್ಲಿ ಅಹಂ ಅನ್ನೋದ್ ಬರಲ್ಲ, ನಾನು ಅನ್ನೋದ್ ಬರಲ್ಲ. ಆಮೇಲೆ ಅವ್ನು ನೆಕ್ಸ್ಟ್ ತಪ್ಪು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾನೆ. ಇವತ್ತು ಒಂದ್ ಕಡೆ ಟೆಲಿವಿಷನ್, ಒಂದ್ ಕಡೆ ಸಿನಿಮಾ, ಒಂದ್ ಕಡೆ ರಂಗಭೂಮಿ, ಎಲ್ಲ ಕಡೆನೂ ಬ್ಯುಸಿ ಆಗಿದೆಯಾ ಅನ್ಸುತ್ತಾ? ನಾನೆಲ್ಲೋ ಒಂದು ಸೀಮಿತ ಆಗಿದ್ದೀನಿ ಕನ್ನಡದೊಳಗಡೆ. ನಾನು ಬೇರೆ ಲ್ಯಾಂಗ್ವೇಜ್ಗಳಿಗೂ ಹೋಗಬೇಕು, ಬೇರೆ ಲ್ಯಾಂಗ್ವೇಜಲ್ಲೂ ಸಿನಿಮಾಗಳು ಮಾಡಬೇಕು, ಬೇರೆ ಲ್ಯಾಂಗ್ವೇಜಲ್ಲೂ ಟೆಲಿವಿಷನ್ ಕಾಣಿಸ್ಕೋಬೇಕು, ಅಲ್ಲೆಲ್ಲೋ ಮಿಂಚಬೇಕು ಅನ್ನೋ ಆಸೆ. ಆಸೆ ಇದೆ, ಅವಕಾಶನೂ ಇದೆ, ನಾ ಹೋಗ್ಲಿಲ್ಲ ಅಷ್ಟೇ. ಯಾಕೆ? ಬಿಕಾಸ್ ನನಗೇನು ಅನಿಸ್ತು, ನನಗಿಲ್ಲೇ ಚೆನ್ನಾಗಿ ಊಟ ಹಾಕ್ತಾ ಇದ್ದಾರೆ, ನಾನು ಇಲ್ಲೇ ಸೊಂಪಾಗಿದ್ದೀನಿ, ಅಲ್ಲಿ ಯಾಕೆ ಹೋಗಬೇಕು ಅಂತ. ಬಟ್ ಇತ್ತೀಚೆಗೆ ಏನು ಅನಿಸ್ತಾ ಇದೆ ಅಂತಂದರೆ, ಎಸ್ ವಿ ಹ್ಯಾವ್ ಟು, ನಾವು ವೈಡಾಗಿ ಹೋಗಬೇಕು. ನಾವು ತಮಿಳ್ ಸಿನಿಮಾದಲ್ಲೇ ಮಾಡಿದ್ರು ಫಸ್ಟ್ ನಮಸ್ಕಾರ ಕನ್ನಡಿಗರೇ ಅಂತಲೇ ಹೇಳಬೇಕು. ಸೊ ನಾವು ಕನ್ನಡಿಗರು, ನಾವು ಅಷ್ಟು ದೂರ ಯಾರ್ಯಾರೋ ಬಂದು ನಮ್ಮ ಕರ್ನಾಟಕದಲ್ಲಿ ಆಳ್ತಾ ಇದ್ದಾರೆ, ಅವರೆಲ್ಲರೂ ಬಂದು ಹೆಸರು ತೊಗೊಂಡು ಹೋಗ್ತಾರೆ, ಇಲ್ಲಿರೋ ಕಾಸು ತೊಗೊಂಡು ಹೋಗ್ತಾರೆ, ಇಲ್ಲಿನ ಗೆಲ್ಲುಗಳನ್ನ ತೊಗೊಂಡು ಹೋಗ್ತಾರೆ. ನಮ್ಮ ಕನ್ನಡ ಸಿನಿಮಾಗಳಿಗಿಂತ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಹೆಚ್ಚಿನ ಥಿಯೇಟ್ರಲ್ಲಿ ಬರ್ತವೆ ಅಂತಂದರೆ ನಾವು ಅಲ್ಲಿ ಹೋಗೋಣ ಗುರು, ನಾವು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋಣ, ನಮ್ಮ ಟ್ಯಾಲೆಂಟ್ ಏನಿದೆ ನಾವು ಶೋಕೇಸ್ ಮಾಡೋಣ. ಬಟ್ ಅಲ್ಟಿಮೇಟ್ಲಿ ಅವ್ರು ಏನನ್ಬೇಕು, ಅವಳು ಕನ್ನಡದ ನಟಿ, ಅವಳು ಕನ್ನಡತಿ ಅನ್ಬೇಕು. ಅದೇ ನಮಗೆ ಬೇಕಾಗಿರೋದು. ಅದಕ್ಕೋಸ್ಕರ ಹೋಗೋಣ ಅಂತ ನನಗೆ ಅವಕಾಶನೂ ಮುಂಚೆ ಸುಮಾರು ಅವಕಾಶಗಳು ಬಂದು, ಅವಾಗ ನಾನು ಇಲ್ಲ ಸರ್ ಹಾಗೆ ಹಿಂಗೆ ಅಂತೇಳಿ ದೂಡ್ತಾ ಬಂದೆ. ಬಟ್ ದಿಸ್ ಟೈಮ್ ಐ ಟುಕ್ ಅ ಚಾನ್ಸ್. ಓಕೆ ಫೈನ್, ಮಾಡ್ತೀನಿ ಸರ್, ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದೀರಾ ಈಗ? ಮಾಡ್ತಿದ್ದೀನಿ ಆಲ್ರೆಡಿ ತಮಿಳಲ್ಲಿ. ಹೌದಾ? ಒಂದು ಸಿನಿಮಾದ ವರ್ಕ್ಶಾಪ್ ನಡೀತಾ ಇದೆ ಇವಾಗ. ಕನ್ನಡ ಇಂಡಸ್ಟ್ರಿ ನಿನ್ನ ಟ್ಯಾಲೆಂಟಿಗೆ ಪೂರಕವಾಗಿ, ಅದು ಸಿನಿಮಾ ಇರ್ಬೋದು ಅಥವಾ ಟೆಲಿವಿಷನ್ ಇರ್ಬೋದು, ಎಲ್ಲ ಎಲ್ಲ ಅಂದರೆ ನೀನು ಅನ್ಕೊಂಡಷ್ಟು ಕೊಡ್ತಾ? ಇಲ್ಲ, ನಾ ಅನ್ಕೊಂಡಷ್ಟು ಕೊಡ್ಲಿಲ್ಲ. ಏನು ಆಮೇಲೆ ಅನ್ಕೊಂಡಿದ್ದೆ, ಏನು ಕೊಡಲಿಲ್ಲ? ನಾನು ಆಕ್ಚುಲಿ ಅನ್ಕೊಂಡಿದ್ದೆ, ನನಗೆ ತುಂಬ ವೈಡ್ ಆಪರ್ಚುನಿಟೀಸ್ ಇರುತ್ತೆ ಒಂದು. ಆಮೇಲೆ ಮತ್ತೆ ನನ್ನ ಬರೀ ಕಾಮಿಡಿಗೆ ಮಾತ್ರ ಹಾಕೊಳ್ಳಲ್ಲ, ಬೇರೆ 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 ಕ್ಯಾರೆಕ್ಟರ್ಸ್ಗಳಿಗೂ ಹಾಕ್ಕೊಳ್ತಾರೆ ಅಂತ. ನನ್ನನ್ನು ಡೈರೆಕ್ಟರ್ಗೆ ಹೇಗೆ ಬೇಕೋ ಹಾಗೆ ನನ್ನ ಮೌಲ್ಡ್ ಮಾಡ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೆ. ಸೊ ನಾನು ಒಂದ್ಸತಿ ಒಂದು ಶೋ ಇಂದ ಒಂದಷ್ಟು ರಿಯಾಲಿಟಿ ಶೋಗಳನ್ನ ಮುಗಿಸಿ ಹೊರಗಡೆ ಬಂದಾಗ ನನಗಂಗೆ ಅನಿಸಿತ್ತು. ಬಟ್ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಕೆಲವು ಡೈರೆಕ್ಟರ್ಸ್ಗಳು ಕೊಟ್ಟರು, ಮಾಡಿದೆ. ಹೆಂಗನ್ನಿಸ್ತು ಅಂತಂದರೆ, ಜಾಸ್ತಿ ಸ್ವಲ್ಪ ಕಾಮಿಡಿ ಕಡೆನೇ ಮಾಡಿ 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 ಅದಕ್ಕೆ ಸ್ವಲ್ಪ ಸೀಮಿತವಾಗಿ ಇಟ್ಬಿಟ್ರು ನನ್ನ ಅಂತ ಹಂಗನ್ನಿಸ್ತು. ಇನ್ನು ಕೆಲವರು ಹೆಂಗಂತಾರೆ ಅಂದರೆ, ಅಯ್ಯೋ ನಾನು ಈ ಕ್ಯಾರೆಕ್ಟರ್ ನೀನೇ ಮಾಡ್ಬೋದಾಗಿತ್ತು, ಅದೆಲ್ಲ ಮುಗಿದ್ಮೇಲೆ ರಿಲೀಸ್ ಆದಮೇಲೆ, ಮುಗಿದ್ಮೇಲೂ ಅಲ್ಲ ರಿಲೀಸ್ ಆದಮೇಲೆ, ಓ ನೀನು ಶೆಟ್ ನಾನು ಮರ್ತೇ ಬಿಟ್ಟೆ, ನನಗೆ ಗೊತ್ತಾಗಲೇ ಇಲ್ಲ ಅಂತ ಅಂತಾರೆ. ಸೊ ಹಾಗಾಗಿ ಅದಕ್ಕೆ ಅವಾಗ ನಾವು ನೋಡ್ತಾ ಇರಲಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಇರ್ತೀನಿ. ಮೇ ಬಿ ವಾಟ್ ಡೈರೆಕ್ಟರ್ ಅಂದರೆ, ಯಾವ ಡೈರೆಕ್ಟರ್ ಜೊತೆಯಲ್ಲಿ ನಾನೊಂದು ಸಿನಿಮಾ ಮಾಡಬೇಕು, ಅಲ್ಲಿಂದ ನನ್ನ ಲೈಫ್ ಹಿಂಗೆ ತಿರುಗತ್ತೆ ಅಂತ ಅನ್ಸುತ್ತೆ ನಿನಗೆ? ನಾಗಭರಣ್ ಸರ್, ಓಕೆ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್, ಸಿ ಟಕ್ಕಂತ ಕೇಳಿದ್ರೆ ನನಗೆ ಅವರು ಮಗಳು ಜಾನಕಿ ಸೀರಿಯಲ್ ಬರ್ತಿತ್ತಲ್ಲ, ಸೀತಾರಾಮ್ ಸರ್, ಅವ್ರ ಜೊತೆ TN ಸೀತಾರಾಮ್. ಎಸ್ TN ಸೀತಾರಾಮ್ ಸರ್, ಅಂಥವ್ರ ಜೊತೆಗೆ ಕಲಿಬೇಕು ಅಂತ. ನನಗೆ ನಾಗಭರಣ್ ಸರ್ನ ತುಂಬ ಹತ್ತಿರದಿಂದ ನೋಡಿ ಅವ್ರ ಜೊತೆಗೆ ಪಾತ್ರ ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕಿತ್ತು, ಯಜಮಾನ ಸೀರಿಯಲಲ್ಲಿ. ಅವ್ರ ಕಣ್ಣನ್ನು ನೋಡ್ತಿದ್ರೆ ಅವ್ರ ಕಣ್ಣಲ್ಲಿ ನನಗೆ ಏನೋ ಹೇಳೋರು ಅಂತ ಅನ್ಸೋದು ನನಗೆ. ಏನು ಅಂತಂದರೆ, ಸ್ವಲ್ಪ ಕಲಿ, ಇನ್ನ ಒಂಚೂರು ಇನ್ನ ಮೌಲ್ಡ್ ಆಗ್ಬೇಕು ನೀನು, ಇನ್ನ ಕಲಿಬೇಕು ನೀನು, ಕಲಿ ಮೊದಲು ಸಮಾಧಾನವಾಗಿರೋದನ್ನ ಕಲಿ, ತಾಳ್ಮೆ ಕಲಿ. ಬೈಸ್ಕೊಂಡಿದ್ಯಾ ಯಾವತ್ತಾದ್ರೂ? ಬಯಸ್ಕೊಂಡಿದ್ದೀನಿ. ಹೌದಾ? ಅವ್ರ ಎದುರುಗಡೆ ನಿಂತಿದ್ರು, ನನ್ನ ಜೊತೆ ಡೈಲಾಗ್ ಹೇಳ್ತಿದ್ದೆ, ಸರ್ ಸಮಾಧಾನ ಯಾಕೆ, ಯಾಕಷ್ಟು ಅರ್ಜೆಂಟು,
ನಿಧಾನಕ್ಕೆ ಹೇಳ್ಬೇಕು ಡೈಲಾಗ್‌ನ. ಹಿಂಗ್ ಹೇಳಿದ್ರೆ ಎದುರುಗಡೆ ಇರೋರ್ಗೆ ಏನ್ ಅರ್ಥ ಆಗುತ್ತೆ? ಸಾರಿ ಸರ್, ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್‌ನ ಹಿಂಗ್ ಮಾಡ್ತಾರಾ? ಅಂತ. ಅವಾಗಿಂದ ಸ್ವಲ್ಪ ದೊಡ್ಡೋರ್ ಎದುರುಗಡೆ ನನಗ್ ಟೆನ್ಷನ್ ಏನು ಅಂತಂದ್ರೆ, ನಾನ್ ರೀಟೇಕ್ ತಗೊಂಡ್ಬಿಟ್ರೆ, ಅವ್ರ್ ಎಲ್ಲಿ ಮುಖ ಚಿಕ್ಕದ್ ಮಾಡ್ಕೊಂಡ್ಬಿಡ್ತಾರೋ, ಅಂದ್ಬಿಡ್ತಾರೋ ಅನ್ನೋ ಭಯ ನನಗೆ. ಹಂಗಾಗಿ ನಾನು ಚೆನ್ನಾಗ್ ಗುರು ಹೊಡೆದ್ಬಿಡೋದು ಡೈಲಾಗ್‌ನ ಫಸ್ಟು. ಚೆನ್ನಾಗ್ ಗುರು ಹೊಡೆದ್ಬಿಟ್ಟು ಆಮೇಲೆ ಅವ್ರ ಎದುರುಗಡೆ ನಿಂತ್ಕೊಂಡು ಡೈಲಾಗ್‌ನ ಅವ್ರಿಗೆ ಯಾಕೆ ಇಷ್ಟು ಸ್ಪೀಡಾಗಿ ಹೇಳ್ತಾ ಇದ್ದೆ ನಾನು. ಸೊ ಹಂಗೆ ಆ ಥರ ಇದ್ ಮಾಡಿ ಮತ್ತೆ ಎಸ್ ನಾರಾಯಣ್ ಸರ್ ಜೊತೆಗೆ ಯು ಡೋಂಟ್ ಬಿಲೀವ್ ನಾನು ಅವ್ರ ಹೆಂಡತಿಯಾಗಿ ಕ್ಯಾರೆಕ್ಟರ್ ಮಾಡಿದ್ದೆ. ತುಂಬಾ ಚಿಕ್ಕ ವಯಸ್ಸಿನ ಹೆಂಡತಿ ನಾನು. ಈ ಹಳೆ ಕಾಲದಲ್ಲಿ ಮಾಡ್ತಿದ್ರು ಗೊತ್ತಾ? ತುಂಬಾ ದೊಡ್ಡೋರಿಗೆ ಚಿಕ್ಕವ್ರನ್ನ ಮದುವೆ ಮಾಡೋದು ಹಂಗ್. ಆ ಥರದೊಂದು ಕಾನ್ಸೆಪ್ಟ್ ಮೇಲೆ ನಂಗೆ ಮತ್ತೆ ಎಸ್ ನಾರಾಯಣ್ ಸರ್ ಜೊತೆಗೆ ಆಕ್ಟ್ ಮಾಡೋದಕ್ಕೆ ನಂಗೊಂದು ಅವಕಾಶ ಸಿಕ್ತು. ಅವ್ರಗಳ ಜೊತೆಗೆ ಆಕ್ಟ್ ಮಾಡ್ತಾ, ಮಾಡ್ತಾ ರಮೇಶ್ ಭಟ್ ಸರ್ ಜೊತೆಗೆ ಆಕ್ಟ್ ಮಾಡ್ತಾ, ಮಾಡ್ತಾ ಆಕ್ಟಿಂಗ್ ಇಸ್ ನಾಟ್ ಅ ಪಿ ಉದ್ದಕ್ಕೂ ಉಚ್ಚೋಯ್ಕೊಂಡು ಹೋಗೋದು ಅಂತಾರಲ್ಲ ಕನ್ನಡದಲ್ಲಿ. ಹಂಗಲ್ಲ ಅದು. ನಿಧಾನಕ್ಕೆ, ನಿಧಾನಕ್ಕೆ ಸ್ವಾದಿಸ್ಕೊಂಡು ಒಂದು ಒಳ್ಳೆ ಅಡುಗೆನ ಅದ್ರ ಅರೋಮಾ ತಗೋ, ಕಣ್ಣಲ್ಲಿ ನೋಡು, ಆಮೇಲೆ ಅದನ್ನ ತಿನ್ನು, ಅನುಭವ್ಸು. ಅನುಭವ್ಸು, ಜೀರ್ಣಿಸ್ಕೋ. ಇದು ಆಕ್ಟಿಂಗು ಅಂತ ಹೋಗ್ತಾ, ಹೋಗ್ತಾ ಅರ್ಥ ಮಾಡ್ಕೊಂಡೆ. ಸೊ ಹಂಗಾಗಿ ನನಗೆ ಸ್ವಲ್ಪ ಅಂಥವ್ರ ಜೊತೆಗೆ ಆಕ್ಟ್ ಮಾಡಕ್ ಇಷ್ಟ. ಅವ್ರ ಜೊತೆಗೆ ರಂಗಭೂಮಿಲಿ ಆಕ್ಟ್ ಮಾಡಕ್ ಇಷ್ಟ ನಂಗೆ. ಹ್ಮ್. ನಾ ಒಂದೇ ಒಂದು ನಾಟಕ ಮಾಡಿದ್ದೆ ಯಾರ್ ಜೊತೆ? ಥಿಯೇಟ್ರಲ್ಲಿ. ಈ ನಾರ್ಮಲ್ ನೀನಾಸಂ ಅಭಿನಯ ತರಂಗ ಅವ್ರು ಥಿಯೇಟ್ರಲ್ಲೆಲ್ಲ ಮಾಡ್ತಾರಲ್ಲ, ಆ ಥರದ್ದು ಥಿಯೇಟ್ರದ್ದು ಒಂದು ಡ್ರಾಮಾ ಮಾಡಿದ್ದೆ. ಮಲ್ಲಮ್ಮನ ಮನೆ ಹೋಟ್ಲು ಅಂತೇಳಿ. ಹಾ. ಎಚ್ ಎಸ್ ಶಿವರುದ್ರಪ್ಪ ಸರ್ ಅವ್ರು ಬರೆದಿದ್ದ ಕತೆ ಅದು. ಅದನ್ನ ಮಾಡಿದ್ದೆ. ಅದೇ ಫಸ್ಟ್ ಟೈಮ್ ನನಗೆ ರಂಗಭೂಮಿ ಸ್ಟೇಜ್ ಮೇಲೆ ಬೇರೆದ್ದೇ ಎನರ್ಜಿ ಇರತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದು ಅವಾಗ್ಲೇನೆ ಫಸ್ಟ್ ಟೈಮ್. ಅದ್ರ ಪ್ರಾಕ್ಟೀಸಿಗೆ ಹೋಗುವಾಗ್ಲೇನೆ ನನಗನ್ಸಿದ್ದು ನಾನಿನ್ನೂ ಆರ್ಟಿಸ್ಟ್ ಆಗಿಲ್ಲ ಅಂತ. ಹೌದಾ? ಹೌದು. ಐ ಲಿಟ್ರಲಿ ಲರ್ನ್ ಫ್ರಮ್ ಝೀರೋ ಅಲ್ಲಿಗೆ ಹೋದ್ಮೇಲೆ. ಗಣಪ ಸರೇ ಅದನ್ನ ಡೈರೆಕ್ಟ್ ಮಾಡಿದ್ದು. ಅವಾಗ ಸರು ಒಂದು ಮಾತು ಹೇಳಿದ್ರು. ಒಂದೇ ಮಾತು ಹೇಳಿದ್ರು. ಇದು ಕಾಮಿಡಿ ಕಿಲಾಡಿ ಅಲ್ಲ ಅಂದ್ರು. ಅಲ್ಲಿಗೆ ನನ್ನ ಒಳಗಿದ್ದ ಅಹಂ ಪೂರ್ತಿ ಸುಟ್ಟೋಯ್ತು. ಕೊಲ್ಯಾಪ್ಸ್. ಹಾ, ಪೂರ್ತಿ ಸುಟ್ಟೋಯ್ತು. ಹಿಂಗ್ ನಿಂತಿದ್ದ ಬಿಲ್ಡಿಂಗ್ ಧಡಕ್ಕಂದ್ ಹಿಂಗೆ ಕೊಲ್ಯಾಪ್ಸ್. ಹೋಗ್ಬಿಡುತ್ತಲ್ಲ ಹಂಗೆ. ಮತ್ತೆ 1 ಎ, ಬಿ, ಸಿ, ಡಿ ಇಂದ ಮತ್ತೆ ನಾಟಕ ಕಲಿತೆ. ಹಂಗಾಗಿ ನನಗೆ ರಂಗಭೂಮಿಲೂ ದಕ್ಕಿಸ್ಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಸ್ಮಾಲ್ ಸ್ಕ್ರೀನು, ಬಿಗ್ ಸ್ಕ್ರೀನ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿಂದ ಬಂತು ನನಗೆ. ಸೊ ಹಂಗಾಗಿ ಅಂಥವ್ರ ಜೊತೆಗೆ ವರ್ಕ್ ಮಾಡಕ್ಕೆ ತುಂಬ ಇಷ್ಟ ಆಗುತ್ತೆ. ಅಂಥವ್ರು ಮಾಡಿದ ಸಿನಿಮಾಗಳನ್ನ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ನೋಡ್ತೀನಿ ಕೂಡ. ಇವತ್ತಿಗೂ ಇವೆಂಟ್ ಟುಡೇ ನಾಗಮಂಡಲ ಸಿನಿಮಾ ಎಷ್ಟು ಸರಿ ಹಾಕಿದ್ರು ನೋಡ್ತೀನಿ ನಾನು. ಅದರಲ್ಲಿ ಬಿ ಜಯಶ್ರೀ ಮೇಡಮ್ ಕ್ಯಾರೆಕ್ಟ್ರು ಮತ್ತು ಮಂಡ್ಯ ರಮೇಶ್ ಸರ್ ಕ್ಯಾರೆಕ್ಟರ್ ಸಾಕತ್ ಇಷ್ಟ ನನಗೆ. ಅದನ್ನು ಸಾಕಷ್ಟು ಸರಿ ನೋಡ್ತಾ ಇರ್ತೀನಿ ನಾನು. ವಾವ್, ಇದೆಲ್ಲ ನಾವು ಸುಮ್ಮನೆ ಒಂದು ರೆಪ್ಲಿಕಾ ಥರ ಮಾಡಂಗಿದೆ, ಹೆಂಗೆ ಮಾಡ್ಬೋದು ಅಂತೆಲ್ಲ ಅದನ್ನೆಲ್ಲ ಫೀಲ್ ಮಾಡ್ತಾ ಇರ್ತೀವಿ ನಾವು. ಅಂಥವ್ರ ಕೈಲಿ ಸಿಗ್ಬೇಕಾಗಿದ್ದು ಗುರು ನಾವು ಅಂತ. ಎಷ್ಟು ವರ್ಷ ಆಯ್ತು ಇವಾಗ ಮೊದಲು ಸಲ ಮೇಕಪ್ ಹಚ್ಚಿ? ಕರೆಕ್ಟಾಗಿ ಸೆಪ್ಟೆಂಬರ್ 18ಗೆ 1 ವರ್ಷ ಆಗತ್ತೆ. ನನ್ನ ಬರ್ತಡೇ ದಿನನೇ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು. 1 ವರ್ಷ ಆಗುತ್ತಾ? 10 ವರ್ಷ 10 ಆಗತ್ತೆ. ವರ್ಷ ಆಗುತ್ತೆ. ಹಾಂ. ಈ 10 ವರ್ಷದಲ್ಲಿ ನಯನಾನ ಆ್ಯಕ್ಟಿಂಗ್‌ನ ಕಾಮಿಡಿ ಕಿಲಾಡಿಯಲ್ಲೋ, ಮತ್ತೆಲ್ಲೋ ಸೀರಿಯಲ್‌ನಲ್ಲೋ, ಮತ್ತೆಲ್ಲೋ ಸಿನಿಮಾದಲ್ಲೋ, ಮತ್ತೆಲ್ಲೋ ನಾಟಕದಲ್ಲೋ ನೋಡಿ, ಯಾರೋ ಒಬ್ರು ಕಾಲ್ ಮಾಡಿ, "ನಯನಾ ನೋಡಿದೆ ಕಣಮ್ಮ, ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದ್ಯಾ, ತುಂಬ ನಕ್ವಿ" ಅಂತಾನೋ, ತುಂಬ ಎಮೋಷ್ನಲ್ ಮಾಡಿದೆ ಅಂತಾನೋ, ಯಾರಾದರೂ ಇಂಡಸ್ಟ್ರಿ ಒಳಗಿನ ಅವರು ನಿಮಗೆ ಕಾಲ್ ಮಾಡಿ ಹೇಳಿದ್ದಿದೆಯಾ? ಮಂಡ್ಯ ರಮೇಶ್ ಸರು ಓಕೆ. ಉದೋಯಲವ ಸೀರಿಯಲ್ ಮಾಡ್ತಿದ್ದೆ. ಅವಾಗ ಐ ವಾಸ್ ಪ್ರೆಗ್ನೆಂಟ್. ಇನ್ನೇನು ನನಗೆ ಸ್ವಲ್ಪ ಡೆಲಿವರಿ ಡೇಟ್ ಕೂಡ ಹತ್ರ ಬಂದ್ಬಿಟ್ಟಿತ್ತು. ಹಾಗಾಗಿ ಐ ಹ್ಯಾಡ್ ಟು ಆ ಕ್ಯಾರೆಕ್ಟರ್ನ ಹೆಂಗಾರು ಮಾಡಿ ಮುಗಿಸ್ಲೇಬೇಕಿತ್ತು ನಾನು. ಅದರದ್ದು ಕ್ಲೈಮ್ಯಾಕ್ಸ್ ಸೀನ್ಗಳನ್ನ ನೋಡಿ ಮಂಡ್ಯ ರಮೇಶ್ ಸರ್ ಕಾಲ್ ಮಾಡಿಬಿಟ್ಟು, "ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೆ ತಾಯಿ" ಅನ್ನೋರು. ಅವ್ರು ಯಾವಾಗಲೂ ನಂಗೆ ಬೈಯೋರು. "ಕಚಡ ನನ್ನ ಮಗನೇ", ಈ ಗಂಡು ಮಕ್ಳಿಗೆ ಬೈಯಲ್ವಾ ಹಂಗೆ, "ಕಚಡ ನನ್ನ ಮಗನೇ, ಪೋಲಿ ಮುಂಡೆದೆ" ಅಂತ ಹಿಂಗೆಲ್ಲ ಬೈಯೋರು ನನ್ನ ಮಂಡ್ಯ ರಮೇಶ್ ಸರ್. ಫಾರ್ ದ ಫಸ್ಟ್ ಟೈಮ್ "ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೆ ಮುದ್ದು ಕಂದಮ್ಮ" ಅಂತ ಹಿಂಗೆಲ್ಲ ಮಾತಾಡೋದು ನನಗೆ. ನಾನು ಅವ್ರನ್ನ ಬೆಣ್ಣೆ ಮುದ್ದೆ ಅಂತ ಕರಿತಿರ್ತೀನಿ ಮಂಡ್ಯ ಸರ್ನ. ಹಾಗಾಗಿ ಅವರು ಒಂದ್ಸತಿ ಹಂಗೆ ಕಾಲ್ ಮಾಡಿ ಹೇಳಿದರು. ಆಮೇಲೆ ನನ್ನ ಫ್ರೆಂಡ್ಸ್ಗಳು ಯೂಶಲಿ ಹೇಳ್ತಿರ್ತಾರೆ ಯಾರಾದರೂ ಕಾಲ್ ಮಾಡಿ. ಬಟ್ ಆ ಥರದ್ರವರು ತುಂಬ ನುರಿತ ಕಲಾವಿದರು, ತುಂಬ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದು ಬೇರೆ ಬೇರೆ ನಟನೆಯ ಬೇರೆ ಬೇರೆ ಮಜಲುಗಳನ್ನು ನೋಡಿರ್ತಾರಲ್ಲ, ಅಂಥವ್ರು ಫೋನ್ ಮಾಡಿ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಆ ಥರ ನನಗೆ ಮಂಡ್ಯ ರಮೇಶ್ ಸರ್ ಫೋನ್ ಮಾಡಿ ಹೇಳಿದ್ರು ಒಂದ್ಸತಿ, "ಚೆನ್ನಾಗಿ ಮಾಡಿದ್ಯಾ ನೀನು, ಇಷ್ಟ ಆಯಿತು". ಸುಮಾರು ಜನ ಮಾಡಿರ್ತಾರೆ. ನನ್ನ ಕೆಟ್ಟ ಅಭ್ಯಾಸ ಏನು ಅಂತಂದರೆ ಬೇಗ ಮರ್ತೋಗ್ಬಿಡ್ತೀನಿ ನಾನು. ನಿಜವಾಗ್ಲೂ ಬೇಗ ಅದು ನಿಂದು ಒಳ್ಳೆ ಮರ್ತೋಗ್ಬಿಡ್ತೀನಿ. ಅಭ್ಯಾಸನೂ ಹೌದು. ನೋ, ಇಟ್ ಇಸ್ ಅ ಕೆಟ್ಟ ಅಭ್ಯಾಸ. ನಂಗೆ ಆಕ್ಚುಲಿ ಇವತ್ತು ನಿನ್ನ ಇಂಟರ್ವ್ಯೂ ಇದೆ ಅಂತ ಗೊತ್ತಿರಲಿಲ್ಲ ನಂಗೆ. ಹಾಂ. ನೀನ್ ಫೋನ್ ಮಾಡಿದ್ಯಲ್ಲ ನಾನು ಆ ಥರ ಅವತ್ತು. ಹೇಳ್ತಾ ಇಲ್ಲ. ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನೀನು ನೆನಪಿದೆಯಾ ರಿಯಾಲಿಟಿ ಶೋಲಿ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ವಿ. ನಿನಗೆ ಎಷ್ಟು ಮರ್ತೋಗುತ್ತೆ ಅಂತಂದ್ರೆ ರೂಮಿಗೆ ಬರೋಷ್ಟರೊಳಗೆ ಮರ್ತೋಗ್ತಿತ್ತು ನಿನಗೆ. ಎದುರುಗಡೆ ಸಿಕ್ಕಿದ್ರೆ, "ಅಣ್ಣ ಏನು ಮಾಡಿದೆ?" ಅಲ್ವಾ? ಆ ಮರು ಒಳ್ಳೇದು.
ಬಟ್ ಆ ಮರವಿಗೂ ಕಾರಣಗಳಿರ್ತವೆ. ಅದು ಬೇರೆ ವಿಷಯ. ಹೌದೌದೌದು. ಅದು ಬಟ್ ದಟ್ ಇಸ್ ಅ ಹೆಲ್ದಿ ಜಗಳ ನಾವು ಹೆವಿ ಮಾಡಿದ್ದು. ಯೆಸ್, ಅವೆಲ್ಲ ಇದು ಹೆಲ್ದಿ ಜಗಳ. ಒಳ್ಳೆ ಆಮೇಲೆ ಅವೆಲ್ಲ ಕಾಂಟೆಂಟ್‌ಗೋಸ್ಕರ ಜಗಳ ಮಾಡಿದ್ದೀವಿ. ಕಮ್ ಆನ್ ಇವಾಗ ಹೇಳ್ತಾ ಇದ್ದೀನಿ. ಪ್ರೋಮೋಗೋಸ್ಕರ. ಪ್ರೋಮೋಗೋಸ್ಕರ ಜಗಳ ಮಾಡ್ತಿದ್ದೆ. ನಮ್ಗೆ ಗೊತ್ತಿತ್ತು ನಂದು ಕೀರ್ತಿ ಅನ್ನೋದು ಚೆನ್ನಾಗಿ ಓಡುತ್ತೆ ಪ್ರೋಮೋ ಅಂತ. ಅದೇ ಚಂದನ್ ಅಣ್ಣಂದು ಅಭಿನಂದು ಬಿಟ್ರೆ ನಂದು ಕೀರ್ತಿ ಅಣ್ಣಂದೇ ಓಡ್ತಾ ಇದ್ದಿದ್ದು. ಹಾಗಾಗಿ ನಾವೇ ಇವ್ನು ಗಂಡಸೇ ಅಲ್ಲ ಅಂದ್ಬಿಡ್ತಿದ್ದೆ. ಏಯ್ ಏನ್ ಅಷ್ಟು ಡೈರೆಕ್ಟ್ ಆಗಿ ಹೇಳ್ತೀಯಾ ಇಂಡೈರೆಕ್ಟ್ ಆಗಿ ಹೇಳ್ಬೇಕಾ ಅನ್ನೋನು. ಆ ಎಕ್ಸ್ಪ್ರೆಷನ್ಸ್ಗಳು ಬೆಜ್ಜಾನ್ ಓಡವು. ಹಂಗಾಗಿ ಪ್ರೋಮೋ ಕಟ್ ಮಾಡೋದು. ಪ್ರೋಮೋ ಕಟ್ ಮಾಡೋರು. ಈಗ ಮತ್ತೆ ನಿನ್ನ ಹ್ಮ್. ವೈಯಕ್ತಿಕ ಬರೋದಾದ್ರೆ ಇಟ್ಸ್ ನಾಟ್ ಅಬೌಟ್ ಪರ್ಸನಲ್ ಅಂತಲ್ಲ, ಬಟ್ ಹ್ಮ್. ಬಹಳ ಭಾವನಾತ್ಮಕ ಜೀವಿ ನೀನು, ನನಗೆ ಗೊತ್ತದು. ನೀನ್ ಏನೇ ಮಾತಾಡು, ನೀನ್ ಏನೇ ಕೂಗಾಡು, ನೀನ್ ಏನೇ ಕಿರ್ಚಾಡು, ನೀನೇನೇ ಮಾಡು, ಎಂಡ್ ಆಫ್ ದ ಡೇ ಯು ಆರ್ ವೆರಿ ಎಮೋಷನಲ್. ಯು ಆರ್ ಹ್ಮ್. ಕನೆಕ್ಟೆಡ್ ಟು ಪೀಪಲ್. ಯಾರ ಜೊತೆನಾದ್ರೂ ಕನೆಕ್ಟ್ ಆದ್ರೆ ಭಾವನೆಗಳಿಗೆ ಸ್ಪಂದಿಸ್ತೀಯ. ಎಸ್. ಹಾಗೆ ನಿನ್ನ ಭಾವನೆಗಳಿಗೆ ತುಂಬಾ ಹತ್ತಿರವಾಗಿದ್ದು ಇವತ್ತು ನಿನ್ ಜೊತೆಗಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಬೇಡ. ಬೇಡವಾ? ಹೇಳ್ಕೊಳಕ್ ನಂಗೂ ಇಷ್ಟ ಇಲ್ಲ. ಇದಾರೆ, ಜೊತೆಲೇ ಇದಾರೆ, ಆದ್ರೆ ಇಲ್ಲ ಅಷ್ಟೇ. ತುಂಬಾ ಏನ್ ಹೇಳ್ತಾರೆ, ನಾನು ರಾಯರನ್ನ ಕೃಷ್ಣನ ತುಂಬಾ ನಂಬ್ತೀನಿ. ತುಂಬಾ ಅತಿಯಾಗಿ ನಂಬ್ತೀನಿ. ಯಾವತ್ತಾದ್ರೂ ಲೈಫಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಅನ್ನೋದೇನಾದ್ರೂ ಒಂದಾದ್ರೆ ನಾನು ಡೈರೆಕ್ಟಾಗಿ ಕೇಳ್ಬಿಡ್ತೀನಿ ಕೃಷ್ಣಂಗೆ. ಏನ್ ಮಾಡಿದೀನಿ ಅಂತ ನನ್ಗಿದು? ಯಾರ್ದಾದ್ರೂ ಲೈಫ್ ಹಾಳು ಮಾಡಿದೀನಾ? ಯಾರ್ದಾದ್ರೂ ಲೈಫಲ್ಲಿ ಆಮ್ ಐ ಲೈಕ್ ಥರ್ಡ್ ಪರ್ಸನ್ ತರ ನಾನು ಏನೋ ಇದು ಮಾಡಿದೀನಿ. ನನಗೆ ಯಾಕೆ ಕೊಡ್ತಾ ಇದೀಯಾ ಇದನ್ನ? ವೈ ದಿಸ್ ಆಲ್ ಟ್ರೋಮಾಸ್ ಟು ಮೀ ಅಂತ ಅನ್ಸತ್ತೆ ನಂಗೆ. ಆಮೇಲೆ ಒಂದೊಂದ್ಸರಿ ಅಂತೂ ಹೆಂಗಂದ್ಬಿಡಿ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡದೆಲ್ಲ ತಲೆ ಬಿಸಿ ಬೇಕಾ ನನಗೆ ಅನ್ನಂಗೆ ಅನ್ಸ್ಬಿಡತ್ತೆ. ಜೊತೆಲೇ ಇದೆ, ಆದ್ರೂ ಇಲ್ಲ ಅಷ್ಟೇ. ಅದನ್ನ ತುಂಬಾ ಎಲಾಬ್ರೇಟ್ ಮಾಡಿ ಹೇಳಕ್ಕೂ ನಂಗೆ ಇಷ್ಟ ಇಲ್ಲ. ಒಂದು, ಅದು ಹೇಳಿದ್ರೂ ಅರ್ಥ ಆಗಲ್ಲ. ಒಂದು, ಹಂಗಾಗಿ ಬಿಟ್ಬಿಟ್ಟಿದ್ದೀನಿ. ನಾನು ಆಗ್ಲೇ ಹೇಳಿದ್ನಲ್ಲ, ಕೆಲವೊಂದು ವಿಷಯಗಳನ್ನ ಕೆಲವೊಬ್ರಿಗೆ ಗೊತ್ತಾಗಬಾರ್ದು ಅಂತಲೇ ತುಂಬಾ ಚೆನ್ನಾಗಿ ನಟನೆ ಮಾಡಿ ಬದುಕ್ತಾ ಇದ್ದೀನಿ ನಾನು ಅಂತ ಹೇಳಿ. ಹಂಗಾಗಿ ಕೃಷ್ಣನಷ್ಟೇ ಒಬ್ರನ್ನ ಅತಿಯಾಗಿ ನಂಬಿ ಅದರಿಂದ ನನ್ನದೇ ಮನಸ್ಸಿಗೆ ಅತಿಯಾದ ಘಾಸಿ ಮಾಡಿಕೊಂಡು ಇವತ್ತಿಗೂ ಮಾಯದ ನೋವಾಗಿ ಅದರಿಂದ ಒಂದಷ್ಟು ತಪ್ಪುಗಳಾಗಿ ಇದೀವಿ. ತಪ್ಪುಗಳಿಂದ ನೋವಾಗಿ 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 ಇದೀವಿ. ಕಣ್ಣೀರಾಗಿ ಕೆಲವು ರೀಸನ್ಸ್ಗಳಿಗೋಸ್ಕರ ಈ ಜೀ- ಜೀವನದಲ್ಲಿ ಇದೀವಿ ಅಷ್ಟೇನೆ. ಒಬ್ರು ಬದುಕಲ್ಲಿ ಒಬ್ರು ವಿ ಆರ್ ಲಿವಿಂಗ್ ಆ ಥರ. ನಯನಾಳ ನಯನಗಳು ತುಂಬಾ ಕಣ್ಣೀರು ಹೊರಗೆ ಹಾಕಿದೆ ಹೌದು. ಜೀವನದಲ್ಲಿ. ನನ್ನ ಕೈ ನಡುಗ್ತಿದೆ, ನಾನು ಟೀ ಇಟ್ಕೊಂಡಿರೋ ಕೈ ನಡುಗ್ತಿದೆ ನಂಗೆ. ಗೊತ್ತಿಲ್ಲ, ಅಂದ್ರೆ ಮನೇಲಿ ನಯನ ಅಂತ ಹೆಸರಿಡಬೇಕಾದ್ರೆ ನಿನ್ ಚಂದದ ಕಣ್ಣುಗಳನ್ನು ನೋಡೋ ಅಥವಾ ಕಣ್ಣಲ್ಲಿ ಆನಂದ ಬಾಷ್ಪ ಮಾತ್ರ ಬರ್ಲಿ ಅಂತಲೋ ಏನೋ ಒಂದು ನಿಮ್ಗೊಂದು ಕನ್ಸಿಗೆ ವಿಷಯ ಗೊತ್ತಾ? ನಾನು ಹುಟ್ಟಿದಾಗ ಸರಿ ಸುಮಾರು 1 ತಿಂಗಳವರೆಗೂ ಬಿಟ್ಟು ಬಿಡ್ದಂಗೆ ಹತ್ತಿದ್ದೀನಂತೆ. 1 ತಿಂಗಳವರೆಗೂ ಬಿಟ್ಟು ಬಿಡ್ದಂಗೆ. ಯಾವ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿ, ದೇವಸ್ಥಾನ, ಡಾಕ್ಟ್ರು, ದರ್ಗಾ, ಚರ್ಚು ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರಂತೆ ನಮ್ಮಮ್ಮ. ಅವಳನ್ನ ನಿಲ್ಲಿಸ್ಲಿಲ್ವಂತೆ ನಾನು. 1 ತಿಂಗಳು ಸತತವಾಗಿ. ನಮ್ಮಪ್ಪ ಅಂತೂ ಡಾಕ್ಟರ್ಗಳ ಮೇಲೆ ಹುಚ್ಚಾಪಟ್ಟೆ ರೇಗಾಡ್ಬಿಟ್ಟಿದ್ರಂತೆ. ಒಂದು ಅಳು ನಿಲ್ಸಕ್ಕಾಗಿ ನೀನ್ ಯಾವ ಸಿನಿಮಾ ಡಾಕ್ಟ್ರು ಹಂಗೆ ಹಿಂಗೆ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲೆಲ್ಲ ಕೆಟ್ಟದಾಗ ಒಯ್ಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಂತೆ. ಮಕ್ಕಳು ಸರ್ ಅಳ್ತವೆ ಸರ್, ಏನು ಮಾಡೋಕ್ಕಾಗಿ ಈ ನಮ್ಮನೆ ಹಿಂಗ್ ಉಸಿರುಗಟ್ಟು ಅಳ್ತಾವ ಮಕ್ಕಳು, ಗ್ಯಾಪ್ ಕೊಡೋದಂಗೆ ಅಂತ. ಹಂಗೆ ಸರಿ ಸುಮಾರು 1 ತಿಂಗಳು ಹತ್ತಿದ್ದೀನಂತೆ ಆ ಥರ ನಾನು. ಅದಕ್ಕೆ ಮೋಸ್ಟ್ಲಿ ಟೆನ್ಷನ್ ಆಗ್ಬಿಟ್ಟಿರ್ಬೇಕು ನಿಮ್ಮ ಮನೆಯವ್ರಿಗೆಲ್ಲ. ಇದೇನ್ ಹಿಂಗ್ ಅಳ್ತಾವಳೆ ಅಂತ. ಅದೇ ಅಲ್ಲ. ಅವಾಗಿಂದಾನೇ ಹಂಗೆ. ಆಮೇಲೆ ನಮ್ಮ ಅಪ್ಪ ಹೇಳೋರಲ್ಲ, ಹುಟ್ಟಿದ ತಕ್ಷಣ ಒಳ್ಳೆ ಬೆಕ್ಮರಿ ಇದ್ದಂಗಿದ್ದೆ, ಅಷ್ಟ್ರಲ್ಲಿ ನಿನ್ ಕಣ್ ಮಾತ್ರ ಬ್ರೈಟ್ ಆಗಿ ಕಾಣ್ತಿತ್ತು, ಅದಕ್ಕೆ ನಯನ ಅಂತ ಹೆಸರಿಟ್ಟಿದ್ದು ಅಂತ. ಹುಟ್ಟಿದಾಗ 1 ತಿಂಗಳತ್ತೆ, ಹ್ಮ್. ಕೊನೆಯದಾಗ ಯಾವಾಗತ್ತೆ? ಅದಿದ್ದಿದ್ದೆ ದಿನ. ಯಾವಾಗ್ಲಾದ್ರೂ ಒಂದ್ಸತಿ ಮನ್ಸಿಗೆ ಏನಾದ್ರೂ ಹೇಳ್ತಾರಲ್ಲ, ಕ್ಲೆನ್ಸ್ ಮಾಡ್ಕೋಬೇಕು. ಅವಾಗವಾಗ ನಾವು ಮಾಡಿದ್ದು ಏನಾದ್ರು ತಪ್ಪುಗಳು ಒಪ್ಪುಗಳೆಲ್ಲ ಇದ್ರೆ ಮುಚ್ಕೊಂಡು ಒಪ್ಕೋ ಅದನ್ನ. ನೀ ತಪ್ಪು ಮಾಡಿದ್ಯಾ ಒಪ್ಕೋ ಅದನ್ನ ಅಷ್ಟೇ ಅಂತ. ಹಂಗೆಲ್ಲ ನಿಂತು ಮಾತಾಡಿರ್ತೀನಲ್ಲ, ಆವಾಗ ಹತ್ಬಿಟ್ಟಿರ್ತೀನಿ ಕನ್ನಡಿ ಮುಂದೆ. ಮೇ ಬಿ ಇವತ್ತು ಬೆಳಗ್ಗೆ ಅನ್ಕೊಳ್ತೀನಿ. ಹ್ಮ್ ದಿನಕ್ಕೆ ಹತ್ತಿರ್ತೀನಿ, ಒಂದ್ಸರಿನಾರ ಹತ್ತಿರ್ತೀನಿ. ಒಂದಾರ ಟಿಂಗ್ ಅಂತ ಹೋಗಿರತ್ತೆ. ಬಟ್ ಅಷ್ಟು ಎಮೋಷನಲ್ ಆಗಿ ಅಷ್ಟು ಭಾವನಾತ್ಮಕವಾಗಿ ಇವತ್ತಿನ ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಬದುಕೋದು ಕಷ್ಟ ಅಂತ ಅನ್ಸಲ್ಲ? ಅದೇ ಇತ್ತೀಚೆಗೆ ಪ್ರಾಕ್ಟಿಕಲ್ ಆಗ್ಬಿಟ್ಟಿದೀನಿ. ಇಲ್ಲಾಂದ್ರೆ ದಿನ ವಿಡಿಯೋ ಹೇಳ್ತಿದ್ದೆ. ಈಗ ದಿನಕ್ಕೆ ಒಂದ್ಸಲಿ ಹೇಳ್ತಾ ಇದೆ, ಇಲ್ಲಾಂದ್ರೆ ದಿನ ದಿನ ಇಡೀ ಹೇಳ್ತಿದ್ದೆ. ಎಲ್ಲದಕ್ಕೂ ಹೇಳ್ತಿದ್ದೆ ಮುಂಚೆ ನಾನು. ನಿನ್ ನಂಬ್ತಿ, ನನ್ನ ಗಂಡ ಗುಡ್ ನೈಟ್ ಹೇಳಿ ಅಂದ್ರೆ ಅಳ್ತಿದ್ದೆ ನಾನು. ಅವ್ರು ಹೋಗ್ಬೇಕಾದ್ರೆ ಟಾಟಾ ಮಾಡ್ಲಿಲ್ಲ ಅಂದ್ರೆ ಹೇಳ್ತಿದ್ದೆ ನಾನು. ಹಂಗೆ ಎಲ್ಲದಕ್ಕೂ ಹೇಳ್ತಿದ್ದೆ. ಇವಾಗ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಕಡಿಮೆ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಬಿಟ್ಬಿಟ್ಟಿದ್ದೀನಿ. ಹಂಗೆಲ್ಲ ಅಷ್ಟಕ್ಕೆಲ್ಲ ಅಳ್ಬಾರ್ದು ಚಿನ್ನ. ಅದಕ್ಕಿಂತ ದೊಡ್ಡ ಗೊಳೋ ಅಂತ ಅಳೋ ಸಂದರ್ಭಗಳು ಬರ್ತವೆ ಅಂತ. ಹಂಗಾಗಿ ಇವಾಗ ಅಳದ್ ಬಿಟ್ಬಿಟ್ಟಿದ್ದೀನಿ ಅಂತ ಬರಲ್ಲ ಅಳು ಇವಾಗ. ಹೋಗ್ಬಿಟ್ರು ಇದಕ್ಕಿಂತ. ನನ್ ಹಂಗೆ ಅಳ್ಬೇಕು ಅಂತ ಅನ್ಸ್ದಾಗ ಮನೆ ಬಾಡಿಗೆ, EMI, ಲೋನು ಇವೆಲ್ಲ ನೆನಪಾಗ್ಬಿಡುತ್ತಲ್ಲ.
ವಾಪಸ್ ಹೊಟ್ಟೋಗ್ತೀನಿ ಕಣ್ಣೀರು. ಬೇಡ ಬೇಡ ಕಮಾನ್ ಹತ್ಕೊಂಡು ಕೂತ್ಕೊಂಡ್ರೆ EMI ಆಗಲ್ಲ ಹಾಕಕ್ಕಾಗಲ್ಲ. ಗುರು ಅಂತ ಹಾಗೆ. ಯಾರಿಗೋ ಹಿಂಗೆಲ್ಲ ಏನೋ ಬೇಜಾರಾಯ್ತು ನಿಮಗೆ, ಹ್ಮ್. ತುಂಬ ನೋವಲ್ಲಿದ್ಯಾ, ಹ್ಮ್. ಯಾರಿಗೋ ಹೇಳ್ಕೋಬೇಕು ಹ್ಮ್. ಅಂತ ಅನ್ನಿಸ್ದಾಗ ಯಾರಿಗೆ ಕಾಲ್ ಮಾಡ್ತೀನಿ? ಯಾರಿಗೂ ಮಾಡಲ್ಲ. ನನ್ನ ಫೋನಲ್ಲಿ ಅಂಥವ್ರು ಯಾರು ಇಲ್ವೇ ಇಲ್ಲ, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಹೌದಾ? ಕೃಷ್ಣ ಅಷ್ಟೇ. ರಾಯರಿದ್ದಾರೆ. ರಾಯರಿದ್ದಾರೆ. ತುಂಬಾ ಬೇಜಾರಾದ್ರೆ ಎಷ್ಟೊಂದ್ ಸತಿ ಒಬ್ಳೆ ಬಸ್ ಹತ್ಕೊಂಡು ಹೋಗ್ಬಿಟ್ಟಿರ್ತೀವಿ ಮಂತ್ರಾಲಯ. ಬೇಕಾದ್ರೆ ಯಾರಿಗಾರ ಫೋನ್ ಮಾಡ್ಬಿಟ್ಟು ನಾಯಿ ಹೋದಂಗೆ ಬೈ ಬೈತೀನಿ. ಜಗಳಾಡಕ್ ಕೇಳು. ಐ ವಿಲ್ ಡೂ ದಟ್. I can do that. ವಿಲ್ ಡೂ ಇಟ್. ನನಗೆ ಅಂತ ಅಲ್ಲ, ನನ್ನ ಸುತ್ತಮುತ್ತ ನನ್ನ ಫ್ರೆಂಡ್ಸ್ಗೆ ಅವನಾರ ಬೈದ್ರು ನೀನ್ ಯಾವ ನನ್ನ ಫ್ರೆಂಡ್ ಬೈ, ನಂಗೆ ಸಂಬಂಧ ಇಲ್ಲಿದ್ರು ಪರವಾಗಿಲ್ಲ, ನೀನ್ ಯಾವ ನನ್ನ ಫ್ರೆಂಡ್ಗೆ ಬೈಕಿಲ್ಲ, ನನ್ ಏನ್ ಅನ್ಕೊಂಡ್ಬಿಟ್ಟಿದ್ಯ ಹಂಗೆ ಮಮ್ಮಿ ಸಿಸ್ಟರ್ ಎಲ್ಲರೂ ಬಂದ್ಬಿಟ್ಟಿರ್ತಾರೆ ಬಾಯಿಗೆ, ಆ ಥರ ಎಲ್ಲ ಬೈದ್ಬಿಟ್ಟಿರ್ತೀನಿ. ಬಟ್ ನನಗೇನಾದ್ರೂ ಆದಾಗ ನಾನು ಯಾರ ಹತ್ರನೂ ಹಂಗೆಲ್ಲ ಹೇಳ್ಕೊಳಕ್ ಹೋಗಲ್ಲ. ನನ್ನ ಒಳಗಡೆ ಇಟ್ಕೊಂಡು ಸಮಾಧಾನ ಆಗೋಷ್ಟು ಬಾತ್ರೂಮಲ್ಲಿ ಫ್ಲಶ್ ಮಾಡ್ಕೊಂಡು ಜೋರಾಗಿ ಹತ್ತುಬಿಟ್ಟು ಆಚೆ ಕಡೆ ಮುಖ ತೊಳ್ಕೊಂಡು ಚೆನ್ನಾಗಿದ್ದೀನಲ್ವಾ ಅನ್ಕೊಂಡು ಬರ್ತೀನಿ ಅಷ್ಟೇ. ಹಾಗೆಲ್ಲ ಫೋನ್ ಮಾಡಿ ಹೇಳ್ಕೊಳ್ಳೋ ಅಂಥವ್ರು ಯಾರೂ ಇಲ್ಲ ಲೈಫಲ್ಲೇ ಯಾರೂ ಇಲ್ಲ. ಲಿಸ್ಟಲ್ಲಿರಲಿ, ಲೈಫಲ್ಲಿ ಯಾರೂ ಇಲ್ಲ. ಸ್ಕ್ರೀನ್ ಮೇಲೆ ನೋಡುವ ನಯನ, ಸ್ಕ್ರೀನ್ ಹಿಂದಿನ ನಯನ, ಹ್ಮ್. ಅಜಗಜ ವ್ಯತ್ಯಾಸ. ಅದು ನಾವು ನೋಡಿದೀವಿ, ಸೊ ಹ್ಮ್. ಹಂಗಾಗಿ ವಿನೋ ಹ್ಮ್. ಸ್ಕ್ರೀನ್ ಹಂಗ್- ಮೇಲಿನ ಏನ್ ಜೀವನ ಗೊತ್ತ- ಇಷ್ಟ ಅದು ಆಗುತ್ತಾ? ಅದು ನನ್ನ ಲಾಸ್ಟ್ ಕ್ವಶನ್ ಒಂಚೂರು ಆಚೆ ಈಚೆ ಕರೆಕ್ಷನ್ ಮಾಡ್ಬೋದು ಅಂದ್ರೆ, ಹಾ. ನಾ ಹೇಳದೇನೆ ನನ್ನ ಒಳಗಡೆ ಇರೋದು ಏನಾದ್ರೂ ಕೆಲವು ಭಾವನೆಗಳನ್ನ ನಾನು ಹೇಳ್ದೇನೆ ಬರೀ ನನ್ನ ನೋಡೇ ಅರ್ಥ ಮಾಡ್ಕೋಬಹುದು ಅಂದ್ರೆ, ಏಕೈಕ ಫ್ರೆಂಡ್ ಯಾರಾದ್ರೂ ಇದ್ರೆ ದಟ್ ಇಸ್ ರೆಮೋ. ರೆಮೋ. Yes. ಯಾ ಐ ನೋ. ಅವ್ರೊಬ್ರೆ ಬರೀ ನನ್ನ ವಾಯ್ಸ್ ಅಲ್ಲಿ ಹೇಳ್ಬಿಡ್ತಾರೆ ಏಯ್ ಏನಾಯ್ತು ಬಾ ಮನೆಗೆ, ಬರೀ ವಾಯ್ಸ್ ಅಲ್ಲಿ ಹೇಳ್ಬಿಡ್ತಾರೆ ಅವರು. ಶಿ ಇಸ್ ಓನ್ಲಿ ಫ್ರೆಂಡ್. ಬಟ್ ಸ್ಟಿಲ್ ನಾನು ಅವ್ರ ಹತ್ರ ಹೇಳೋ ಧೈರ್ಯ ಮಾಡಲ್ಲ ನಾನು. ಬೇಡ, ನಾ ಹೇಳಿದ್ರೆ ಅವ್ರು ಕೇಳ್ತಾರೆ. ಶಿ ಹ್ಯಾಸ್ ಅ ಸೊಲ್ಯೂಷನ್. ಸಮಾಧಾನ ಮಾಡ್ತಾರೆ, ನನ್ನ ಮೂಡ್ನ ಕಮ್ಬ್ಯಾಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಸ್ಟಿಲ್ ನಂಗೆ ಹೇಳ್ಕೊಳಕ್ಕೆ ಕಂಫರ್ಟಬಲ್ ಇಲ್ಲ, ಇಷ್ಟ ಆಗಲ್ಲ. ಯಾಕೆ ಸುಮ್ಮನೆ ಅವ್ರ ಹತ್ರ ಪಾಪ ಅವ್ರದ್ದೇ ಲೈಫಲ್ಲಿ ಅವ್ರಿಗೆ ಏನೇನಿರುತ್ತೋ ಏನೋ, ನಮ್ದು ಬೇರೆ ಯಾಕೆ ಇದು ಮಾಡೋಣ, ಹಂಗಾಗಿ ಹೇಳ್ಕೊಳಕ್ ಹೋಗಲ್ಲ. ನನ್ನಂತವ್ರ ಹತ್ರ ಬಂದ್ಬಿಟ್ಟು ಕಷ್ಟ ಹೇಳಿದ್ರೆ ಏನು ಉಪಯೋಗ? ಅವನದೇ ಹೊಡೆದು ಊರ್ಬಾಗ್ಲಾಗಿದೆ. ಅಲ್ವಾ? That's what. ಅದೇ, ತೆರೆಯ ಮೇಲಿನ ನಯನ ಮತ್ತು ತೆರೆಯ ಹಿಂದಿನ ನಯನ. ನಯನಾಗೆ ಯಾವ ನಯನ ಇಷ್ಟ? ನನ್ಗೆ ತೆರೆ ಹಿಂದಿನ ನಯನನೇ ತುಂಬಾ ಇಷ್ಟ. ಹೌದಾ? ಹೌದು. ಬಟ್ ಅಲ್ಲಿ ನೋವಿದೆ, ಅಲ್ಲಿ ಬೇಜಾರಿದೆ, ಇಲ್ಲ ಅಲ್ಲಿ ಇಲ್ಲ, ಕಣ್ಣೀರಿದೆ, ಅಲ್ಲಿ ಬೇಸರ ಇದೆ. ಬಟ್ ಅಲ್ಲಿ ಸತ್ಯ ಇದೆ, ಅಲ್ಲಿ ಏನೋ ಒಂದು ಟ್ರೂತ್ ಇದೆ. ಆ ಟ್ರೂತ್ ನಂಗೆ ಇಷ್ಟ. ಇವನ್ ಶೋ ಶಿ ಇಸ್ ಡಿಪ್ರೆಸ್ಡ್, ಅವಳಾಗಿದ್ದಾಳಪ್ಪ ಸದ್ಯ, ಶಿ ಇಸ್ ನಾಟ್ ಫೇಕ್ ಅಷ್ಟೇ. ಹಂಗಾಗಿ ನಂಗೆ ತೆರೆ ಹಿಂದಿನ ನಯನನೇ ಇಷ್ಟ. ಸತ್ಯ ಇದ್ದಾಳೆ ಅವಳು ಅಷ್ಟೇ. ನಾ ಹೇಳೇ ಬಿಡ್ತೀನಿ, ನನ್ಗಿವತ್ತು ನೀವು ಒಬ್ಬ ವ್ಯಕ್ತಿ ಜೊತೆ ನಾನೊಂದು ಸಮಯ ಸ್ಪೆಂಡ್ ಮಾಡಿದೆ, ಅವ್ನ ಜೊತೆ ನನಗೆ ವರ್ಕ್ ಮಾಡೋಕೆ ಒಂದು ಅವಕಾಶ ಸಿಕ್ತು, ಅವ್ರ ಜೊತೆ ಸ್ಟೇಜ್ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು, ಅಥವಾ ಕ್ಯಾಮ್ರಾ ಫೇಸ್ ಮಾಡೋ ಒಂದು ಅವಕಾಶ ಸಿಕ್ತು. ಐ ವಿಲ್ ಟೆಲ್ ದೆಮ್ ಥ್ಯಾಂಕ್ ಯು ಸರ್, ಟುಡೇ ತುಂಬ ಒಳ್ಳೆ ಮೆಮೊರಿ ಮಾಡ್ಕೊಂಡೆ, ನಾನು ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಇಷ್ಟ ಆಯಿತು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ. ಸುಮ್ಮನೆ ಒಂದು ಕಾಫಿಗೆ ಬಂದಾಗ ಆ ವ್ಯಕ್ತಿ ಇಷ್ಟರು ನಾನು ಹೇಳ್ಬಿಡ್ತೀನಿ, ನಂಗೆ ತುಂಬ ಇಷ್ಟ ಆದ್ರಿ ಕಣ್ರಿ ನೀವು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಂಗೆ ತುಂಬ ಖುಷಿ ಅಂತ ಹೇಳ್ಬಿಡ್ತೀನಿ. ನಂಗೆ ಇಷ್ಟ ಆಗಲಿಲ್ಲ ಅಂದರೆ ಮಚ್ಚ ನೀನೇನೋ ಒಂಥರ ಟಾಕ್ಸಿಕೋ ಅನಾಸಿನೋ, ನಂಗೆ ಆಗಲಿಲ್ಲ, ಇಷ್ಟ ಆಗಲಿಲ್ಲ ಮಚ್ಚ ಅಂತ ಹೇಳಿಬಿಡ್ತೀನಿ ಬಾಯ್ ಬಿಟ್ಟದನ್ನು. ಹಂಗ ತೆರೆ ಹಿಂದಿನ ನಯನ ಇರೋದು ಹಂಗೇನೆ, ಹಂಗಾಗಿ ಅವಳೇ ಇಷ್ಟ. ಅವಳೇ ಇಷ್ಟ. ಸಂತೋಷವಾಗಿರ್ಬೇಕು ಅಂತ ಅನ್ನಿಸ್ದಾಗ ನಯನ ಏನ್ ಮಾಡ್ತಾಳೆ? ಮ್ಯೂಸಿಕ್ ಕೇಳ್ತಾಳೆ, ಒಳ್ಳೆ ತುಂಬ ಚಂದದ ಲವ್ ಸ್ಟೋರಿಗಳು ಓದ್ತಾಳೆ, ಓದೋ ಅಭ್ಯಾಸ ಇದೆ. ಓದೋ ಅಭ್ಯಾಸ ಇದೆ. ಇಲ್ಲ ಅಂದ್ರೆ ಮಾಸ್ಟರ್ಸ್ ಮೀಡಿಯಾ ಅಂತ ಒಂದು ಯೂಟ್ಯೂಬ್ ಪೇಜ್ ಇದೆ, ಹೌದು, ನೋಡಿದ್ದೀರಾ? ಗೊತ್ತು. ರಾಘವೇಂದ್ರ ಸರ್. ಮಹಾಭಾರತನ ಇಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ರಾಘವೇಂದ್ರ ಸುಮ್ಮನೆ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಅಷ್ಟೇ. ಹೆಡ್ಫೋನ್ಸ್ ಹಾಕೊಂಡು ಶಿವ ಮುಗೀತು. ಇದು ಮೂರೇ ನನಗೆ ನನ್ನ ಸ್ಟ್ರೆಸ್ ಬಸ್ಟರ್. ಏನೋ ಟ್ರಾಮಾಯಿಂದ ಆಚೆ ಕಡೆ ಬರ್ಬೇಕಂದ್ರೆ ಇದು ಮೂರೇ. ಮ್ಯೂಸಿಕ್ ಕೇಳ್ತೀನಿ, ಪುಸ್ತಕ ಓದ್ತೀನಿ, ಇಲ್ಲ ಅಂದ್ರೆ ಮಾಸ್ಟರ್ ಮೀಡಿಯಾ ಮಹಾಭಾರತ. ಎಷ್ಟು ಸರಿ ಕೇಳಿದೀನಿ ಗೊತ್ತಾ ಅಣ್ಣ, ಎಷ್ಟು ಸರಿ ಕೇಳಿದ್ದೀನಿ. ಪ್ರೆಗ್ನೆಂಟ್ ಆಗಿದ್ದಾಗಂತೂ ಪೂರ್ತಿ ಅದನ್ನೇ ಕೇಳಿರೋದು ನಾನು. ಮತ್ತೆ ಸ್ಟಾರ್ಟಿಂಗ್ ಇಂದ ಕೇಳ್ತೀನಿ ಹೊಸದಾಗಿ, ಮತ್ತೆ ಫಸ್ಟ್ ಇಂದ ಕೇಳ್ತೀನಿ. ಅವ್ರ ವಾಯ್ಸ್ ಅಲ್ಲಿ ಕೇಳಕ್ಕೆ ಚಂದ ಇದೆ ಥರಾ ಮಜಾ. ಅಲ್ಲ? ಆಮೇಲೆ ಅವ್ರು ಹೇಳ್ತಾರೆ ನಮ್ಗೆ ವಿಜುವಲ್ಸ್ ಎಲ್ಲ Correct, ಕಣ್ಣಿಂದ correct. ಬಂದಂಗೆ ಹೋಗ್ತಾ ಇರತ್ತೆ. ಹಂಗಾಗಿ ಅವ್ರ ಹತ್ರ ಡಾಕ್ಟರ್ ನಂಗೆ, ಅವ್ರ ಹತ್ರ ದ್ರೋಣಾಚಾರ್ಯ ಇದ್ದಂಗೆ, ನನ್ನ ಹತ್ರ ಏಕಲವ್ಯ ಇದ್ದೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ನನ್ನ ಹೀಲ್ ಮಾಡ್ತಾರೆ. ತುಂಬಾ ನೋವಲ್ಲಿದ್ದವ್ರಿಗೆ, ತುಂಬಾ ಬೇಜಾರಲ್ಲಿದ್ದವ್ರಿಗೆ, ಅವ್ರು ಖುಷಿಯಾಗಿರ್ಬೇಕು ಅಂತಂದ್ರೆ ನಯನ ಕಡೆಯಿಂದ ಸಜೆಷನ್ ಏನು? ಏನಿಲ್ಲ. ಸಜೆಷನ್ ಅಂತಲ್ಲ, ಆಸ್ ಅ ಫ್ರೆಂಡ್, ಆಸ್ ಅ ಸಿಸ್ಟರ್, ಯಾರೋ ನೋಡ್ತಾ ಇದಾರೆ ಈ ಪಾಡ್ಕಾಸ್ಟ್ನ, ಅವ್ರಿಗೇನೋ ಬೇಜಾರಿದೆ, ಅವ್ರಿಗೇನೋ ನೋವಿದೆ, ಅವ್ರ ಕಣ್ಣಲ್ಲೂ ದಿನ ನೀರು ಬರುತ್ತೆ. ಬಟ್ ನೀವು ಚೆನ್ನಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು ಅನ್ನೋದಾದ್ರೆ ನಯನ ಹೇಗೆ ಹೇಳ್ತಾಳೆ ಅದನ್ನ? ನಾನಿದ್ದೀನಿ ಗುರು ನಿಮ್ಗೋಸ್ಕರ. ಅಷ್ಟೇ ಹೇಳ್ಬಲ್ಲೆ ನಾನು. ಐ ಆಮ್ ದೇರ್ ಫಾರ್ ಯು. ಏನು ಬೇಕು ಕೊಡಕ್ಕಾಗುತ್ತೋ ಬಿಡಕ್ಕಾಗುತ್ತೋ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಬಂದು ನಿನಗೇನು ಸಮಾಧಾನ ಸಾಂತ್ವನ ಅಂತೂ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಇಬ್ರು ಡಿಸ್ಕಸ್ ಮಾಡಿ ತಗೊಳ್ಳೋಣ. ನೀನು ಖುಷಿಯಾಗಿರೋದಕ್ಕೆ ನಾನು ಏನು ಮಾಡಬೇಕು ಮಾಡ್ತೀನಿ.
ನನಗೆ ನನ್ನ ಸುತ್ತಮುತ್ತ ಇರೋ ನಾನು ಖುಷಿಯಾಗಿರ್ಬೇಕು. ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಫ್ಯಾಮಿಲಿ ಆಗಲಿ, ನನ್ನ ಮಗಳಾಗಲಿ, ನನ್ನ ಗಂಡ ಆಗಲಿ, ಯಾರಾದರೂ ಆಗಿರಲಿ, ನನ್ನ ಸುತ್ತಮುತ್ತ ಇರೋರು ಖುಷಿಯಾಗಿರ್ಬೇಕು. ಅಷ್ಟೇ. ಅವ್ರ ಖುಷಿಗೆ ನಾ ಏನು ಬೇಕಾದ್ರೂ ಮಾಡ್ತೀನಿ. ಏನು ಬೇಕಾದ್ರೂ ಮಾಡ್ತೀನಿ. ನಾನು ಆ ಥರ ತುಂಬ ಏನು ಬೇಕಾದ್ರೂ ಮಾಡ್ಬಿಟ್ಟಿದ್ದೀನಿ. ಅವ್ರ ಖುಷಿಗೋಸ್ಕರ. ಗೊತ್ತಿಲ್ಲ ನನಗೆ ಇಲ್ಲಿ ಕೂರ್ಬೇಕಾದ್ರೂನು ನೀನು ನನಗೆ ಕೇಳ್ತಾ ಇದ್ದೆ. ಅಣ್ಣ ಏನು ಕೇಳ್ತೀಯಾ? ಅಣ್ಣ ಏನು ಕೇಳ್ತೀಯಾ? ನಾನು ಹಿಂಗೆ ಹೇಳ್ದೆ. ಅಮ್ಮ ನಮ್ಮ ರೆಗ್ಯುಲರ್ ಶೋ ಅಲ್ಲಮ್ಮ. ನಾವು ನನ್ನ ಹತ್ರ ನಿಂದೇನೋ ಲೈಫ್ ಜರ್ನಿನೋ ಇದೋ ಮತ್ತೊಂದು ಬೇಡ. ನನ್ನ ಶೋಲಿ ಹೆಂಗೆ ಅಂತಂದರೆ ಬಂದಿಲ್ಲಿ ಯಾರೋ ಒಬ್ರು ಬಂದು ಹೋಗಿದ್ದಾರೆ ಅಂತಂದಾಗ ಇವ್ರು ಹಿಂಗೆ ಬದುಕ್ತಾ ಇದ್ದಾರೆ ಅಂದರೆ ನಾವು ಹಿಂಗೆ ಬದುಕಬೇಕು ಗುರು ಹಂಗೆ. ಅನ್ನೋ ಫೀಲ್ ಬರ್ಬೇಕಷ್ಟೇ. ಹೌದು. ನಯನ ಯಾಕೆ ಅಂತಂದರೆ ನಯನ ನನಗೆ ಜೊತೆಲಿ ಒಂದು ಶೋ ಅಲ್ಲಿ ಇದ್ದಾಗೂ ಗೊತ್ತು, ಸ್ಕ್ರೀನ್ ಮೇಲೆ ನೋಡಿಯೂ ಗೊತ್ತು, ತೆರೆಯ ಹಿಂದೆಯೂ ಗೊತ್ತು. ಪ್ರೀತಿನ ಅಣ್ಣ ಅಂತ ಕರೆಯೋ ನಯನ, ನಾನು ಹೇಳ್ಕಂದ ಅಂತ ಮಾತಾಡೋ ನಯನ, ಅದನ್ನು ನಾನು ನೋಡಿದ್ದೀನಿ. ಆ್ಯಂಡ್ ಅವಳ ನಗುವಿನ ಹಿಂದಿರುವ ನೋವುಗಳು ಗೊತ್ತು. ಹ್ಮ್. ಅದನ್ನು ಹೇಳ್ಕೊಳ್ದೇ ಇರ್ಬೋದು, ನೀನು ಯಾರ ಹತ್ರನೂ ಏನೂ ಹೇಳ್ಕೊಳ್ಳಲ್ಲ. ಬಟ್ ಎಲ್ಲೋ ಒಂದು ಮ್ಯೂಚುವಲ್ ಸರ್ಕಲಲ್ಲಿ ಹಂಗಲ್ಲ ಆ ಹುಡುಗಿ, ಅವಳ ಬಾಯಿ ಮಾತ್ರ ಹಂಗೆ ಮಾಡ್ತಾಳೆ, ಅವಳು ಆ ಥರದವಳಲ್ಲ ಅನ್ನೋದನ್ನ ನಾವು ಕೇಳಿರ್ತೀವಲ್ಲ. ಸೊ ಹಾಗಾಗಿ ಸುಮ್ಮನೆ ನಿನ್ನ ಜೊತೆಗೆ ಒಂದಿಷ್ಟು ಮಾತಾಡಬೇಕು ಅನ್ನಿಸ್ತು, ಹಾಗಾಗಿ ಕರೆದೆ. ಥ್ಯಾಂಕ್ ಯು. ನಾನು ಪಾಪ ನಿನ್ನ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನೀನೇ ಇವತ್ತು ಮತ್ತೆ ನೆನ್ಪು ಮಾಡಿ ಅಣ್ಣ ಎಷ್ಟೊತ್ತಿಗೆ ಬರಲಿ, ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ತುಂಬ ಯು. ಖುಷಿ ಆಯ್ತು ನಿನ್ನ ಥ್ಯಾಂಕ್ ಜೊತೆಗೆ ಯು. ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಹೀಗೆ ಇರಲಿ ಭಗವಂತ. ದಿನಕ್ಕೊಂದ್ಸಲಿ ಆದ್ರೂ ಕಣ್ಣೀರು ಹಾಕ್ತೀನಿ ಅಂದೆಲ್ಲ, ಹಾ. ಅದನ್ನ ವಾರಕ್ಕೆ ಇಳಿಸ್ಲಿ, ತಿಂಗಳಿಗೆ ಇಳಿಸ್ಲಿ, ವರ್ಷಕ್ಕೆ ಇಳಿಸ್ಲಿ, ಇಲ್ಲ ದಶಕಗಳಿಗೆ ಅಣ್ಣ. ಇಳಿಸ್ಲಿ. ಮನುಷ್ಯ ದಿನಕ್ಕೆ ಒಂದ್ಸತಿನಾದ್ರೂ ಕಣ್ಣೀರ್ ಹಾಕ್ಬೇಕು. ಅವಾಗ್ಲೇನೆ ಅವ್ನ ಮನ್ಸಲ್ಲಿ ಅಹಂ ಅನ್ನೋದ್ ಬರಲ್ಲ, ನಾನು ಅನ್ನೋದ್ ಬರಲ್ಲ. ಆಮೇಲೆ ಅವ್ನು ನೆಕ್ಸ್ಟ್ ಏನಾದ್ರು ತಪ್ಪು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾನೆ. ಅಯ್ಯೋ ಬೆಳಗ್ಗೆ ಎದ್ದು ನಾನೇ ಕಣ್ಣೀರ್ ಹಾಕ್ಬೇಕಲ್ಲ ಗುರು, ಯಾಕೆ ಬೇಕು ಅದ್ರ ಬದಲು ಸವಾಸ ಅಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ. ಹಂಗೆ ಒಂದ್ಸತಿನಾದ್ರು ಅವನನ್ನ ನಾವು ರಿಯಲೈಸೇ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗ್ ಲೈಫ್ ಕಷ್ಟ. ನನ್ಗಿರೋದ್ ಕಷ್ಟ, ಬೇರೆಯವ್ರದ್ದು ಹೆಂಗೋ ನಂಗೆ ಗೊತ್ತಿಲ್ಲ. ಅದೇ ಅದು ಒಬ್ಬೊಬ್ರ ಲೈಫಲ್ಲಿ ಒಂದೊಂಥರ. ಈಗ ನಾನು ಲೈಫಲ್ಲಿ ಹೆಂಗೆ ಅಂದ್ರೆ ಯಾವುದಕ್ಕೂ ಅಳಬಾರ್ದು ಅಂತ ಹಠಕ್ಕೆ ಕಟ್ ನಿಂತವನು. ಯಾಕಂದ್ರೆ ಅಷ್ಟು ಹತ್ತು ಬಿಟ್ಟಿದ್ದೀನಿ ಗುರು, ನಂಗೆ ಸಾಕು ಇನ್ನು ಅಳಕ್ಕಾಗಲ್ಲ ಅಂತ. ಹ್ಮ್. ಆ ಹಠಕ್ಕೆ ಬಿದ್ದು ಇವಾಗ ಅಳಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಕೂತಿರೋನು ನಾನು. ಹ್ಮ್. ಸೊ ಹಾಗೆ ನಿನ್ನ ಸಿದ್ಧಾಂತ ಹೆಂಗೆ ಅಂತಂದ್ರೆ, ಇಲ್ಲ ದಿನಕ್ಕೊಂದ್ಸಲಿ ಹತ್ರ ನನ್ನ ಅಹಂ ಕಮ್ಮಿ ಆಗ್ಬಿಡುತ್ತೆ ನನಗೆ. ಗುರು ನಾನು ಏನು ಅಲ್ಲ ಇಲ್ಲಿ, ಹೌದು ನನ್ನ ಹೌದು ಕಣ್ಣಲ್ಲೂ ನೀರು ಬರುತ್ತೆ, ಎಲ್ಲರ ಥರ ಏನಲ್ಲ ನಾನು ಅಂತ ನಿಂದು. ಹೌದು ಬಟ್ ನಾನು ಸಾಕು, ನನಗೆ ಇನ್ಮೇಲೆ ಅಳಕ್ಕಾಗಲ್ಲ, ನನಗೆ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ಇದನ್ನ ಅನ್ನೋ ಇದ್ರಲ್ಲಿ ನಾನು. ಬಟ್ ಎಂಡ್ ಆಫ್ ದ ಡೇ ಜೀವನದ ಹಾದಿಯಲ್ಲಿ ಎಲ್ಲವನ್ನ ಸಾಗಿ ಇಷ್ಟು ಎತ್ತರಕ್ಕೆ ಬಂದು ನಿಂತು ಇವತ್ತು ಒಂದು ತಮಿಳ್ ಇಂಡಸ್ಟ್ರಿ ತನಕವೂ ಹೋಗುವ ಹಂತಕ್ಕೆ ಬೆಳೆದು, ಬರೀ ಕರ್ನಾಟಕದ ನಯನ ಮಾತ್ರ ಆಗದೆ ಇವತ್ತು ಸುತ್ತಮುತ್ತಲ ರಾಜ್ಯಗಳಲ್ಲೂ ನಿನ್ನ ಕಣ್ಗಳನ್ನು ನಯನಗಳನ್ನು ಬಿಡ್ತಾ ಇದೆಯಾ. ಅಲ್ಲಿ ಒಳ್ಳೇದಾಗ್ಲಿ, ಭಗವಂತ ಎಲ್ಲ ಶಕ್ತಿಯನ್ನ ಆ ಕೃಷ್ಣ ಮತ್ತು ರಾಯರು ನಿನಗೆ ಕೊಡ್ಲಿ ಅಂತ ಥ್ಯಾಂಕ್ ಯು. all the ಥ್ಯಾಂಕ್ ಯು ಸೊ best. ಮಚ್. ಥ್ಯಾಂಕ್ ಯು ಅಣ್ಣ. ಇದಾಗಿತ್ತು ನಯನ ಜೊತೆಗಿನ ಮಾತುಕತೆ. ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕಿತ್ತಿ ಯೂಟ್ಯೂಬ್ ಚಾನಲ್.